ಎಲ್ರಿಗೂ ನಮಸ್ಕಾರ. ಒಂದು ಕಾಲದಲ್ಲಿ ನಮ್ಮ ತಂದೆ, ನಮ್ಮ ತಾತ, ಅಜ್ಜಿ ಹೇಳ್ತಾ ಇದ್ದ ಪ್ರಕಾರ ಸಕ್ಕರೆ ಕಾಯಿಲೆ, ಉಪ್ಪಿನ ಕಾಯಿಲೆ ಎಲ್ಲ ದುಡ್ಡಿರೋರು ಮಾತ್ರ ಬರೋದು, ನಮ್ಮಂಥ ಬಡವ್ರಿಗೆಲ್ಲ ಬರೋಲ್ಲ ಕಣಪ್ಪ. ಅದೆಲ್ಲ ದುಡ್ಡು, ಅದು ರಾಜ ಕಾಯಿಲೆ, ಅದು ಹಂಗಂತ ಹೇಳೋರು. ನಾವು ಕೂಡ ಹಾಗೆ ತಿಳ್ಕೊಂಡಿರ್ತಾ ಇದ್ವಿ, ಬಿಡಪ್ಪ ಅದು ದುಡ್ಡಿರೋರು ಮಾತ್ರ ಅಂತ ಬರೋದು, ನಮಗೇನು ಬರಲ್ಲ ಅಂದ್ಕೊಂಡು ಸುಮ್ಮನೆ ಇರ್ತಾ ಇದ್ವಿ. ಆಗಿನ ಕಾಲದಲ್ಲಿ 60 ವರ್ಷ, 70 ವರ್ಷ, 80 ವರ್ಷ ಆಗಿರೋರು ಮಾತ್ರ ಈ ಕಾಯಿಲೆಗಳು, ಲಕ್ಷಣಗಳು ಕಾಣಿಸ್ಕೊತಾ ಇತ್ತಂತೆ. ನಮಗೂ ಗೊತ್ತಿಲ್ಲ, ಹಿರಿಯರು ಹೇಳ್ತಾ ಇದ್ರು. ನಮಗೂ ವಯಸ್ಸಾಯ್ತಾ ಬರ್ತಾ ಬಿ ಪಿ ಅಂದ್ರೇನು, ಶುಗರ್ ಅಂದ್ರೇನು, ಲಿವರ್ ಪ್ರಾಬ್ಲಮ್ ಅಂದ್ರೇನು, ಕಿಡ್ನಿ ಪ್ರಾಬ್ಲಮ್ ಅಂದ್ರೇನು ಎಲ್ಲ ಕಾಲನೇ ತಿಳಿಸ್ಕೊಂತ ಬಂತು. ಈಗ ಏನಾಗ್ಬಿಟ್ಟಿದೆ, ಈಗ ಶುಗರು, ಬಿ ಪಿ ಇದೆಲ್ಲ ದೊಡ್ಡವ್ರಿಗೆ, ದುಡ್ಡಿರೋರಿಗೆ, ಸಾಹುಕಾರಗಳ ಕಾಯಿಲೆ. ಅದು ಸಾಹುಕಾರಗಳಿಗೆ ಬಂದರೆ ಮಾತ್ರ ಅದು ಅವರು ಚೇತರಿಸ್ಕೊಳ್ಳೋ ಸಾಧ್ಯ. ಬಡವ್ರು ಬಂದರೆ ಎಲ್ಲ ಇರಲ್ಲ, ಸತ್ತೋಗ್ಬಿಡ್ತಾರೆ. ಬಡವ್ರಿಗೆ ಬರೋದು ಇಲ್ಲ ಅದು ಅಂತ ಹೇಳೋರು. ಈಗ ಏನಾಗ್ಬಿಟ್ಟಿದೆ, ಇವಾಗ 2 ವರ್ಷದ ಮಕ್ಕಳಿಂದ ಹಿಡಿದು 60 ವರ್ಷದ 70 ವರ್ಷದವರೆಗೂ ಶುಗರ್ ಕಾಯಿಲೆ ಅನ್ನೋದು ದೇಶದಲ್ಲಿ ಕಾಂಗ್ರೆಸ್ ಗಿಡ ಬೆಳ್ಕೊಂಡಂಗೆ ಬೆಳ್ಕೊಂಡು ಹೊರಟೋಗ್ಬಿಟ್ಟೈತಿ. ಯಾರ ಮನೆಯಲ್ಲಿ ಶುಗರ್ ಇಲ್ಲ ಅಂತ ಎದೆ ಮುಟ್ಕೊಂಡು ಹೇಳ್ತಾರೋ ಅವ್ರ ಮನೆ ಧನ್ಯೋಸ್ಮಿ. ಅವರಂತ ಪುಣ್ಯಾತ್ಮರು, ಅವ್ರ ಥರ ಪುಣ್ಯ ಮಾಡಿರೋರು ಮತ್ತೆ ಯಾರೂ ಇಲ್ಲ. ಈ ಉಪ್ಪಿನ ಕಾಯಿಲೆ, ಈ ಸಕ್ಕರೆ ಕಾಯಿಲೆ, ಈ ಗೋಡನ್ ಇಟ್ಕೊಂಡಿರೋರು ಯಾರಿಗೂ ಬರೋದ್ ಬೇಡ ಕಣ್ರಿ. ದಿನಕ್ಕೆ ಒಂದೊಂಥರ ಬದಲಾವಣೆ ಆಗುತ್ತೆ. ಬೆಳಗ್ಗೆ ಆದ್ರೆ ಒಂಥರ ಆಗುತ್ತೆ, ಸಾಯಂಕಾಲ ಆದ್ರೆ ಒಂಥರ ಆಗುತ್ತೆ, ಮಧ್ಯಾಹ್ನ ಆದ್ರೆ ಒಂಥರ ಆಗುತ್ತೆ. ಯಾರತ್ರ ಹೇಳ್ಕೊಂತಾರೆ? ಏನೋ ಒಂದ್ ದಿವಸ ಆದ್ರೆ ಏನೋ ಕೇಳ್ತಾರೆ, ಸುಮ್ಮನೆ ಆಯ್ತಾರೆ. ಪ್ರತಿದಿನನೂ ಈ ಶುಗರು, ಈ ಬಿ ಪಿ ಅನ್ನೋದು ಮನುಷ್ಯನ್ನ ಕಾಡಕ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಯಾರಿಗೂ ಬಿಡ್ತಾ ಇಲ್ಲ ಕಣ್ರಿ. 2 ವರ್ಷದ ಮಕ್ಕಳಿಂದ ಹಿಡಿದು 60 ವರ್ಷದವರೆಗೂ ಯಾರಿಗೂ ಬಿಡ್ತಾ ಇಲ್ಲ. ಎಲ್ಲಾರ್ಗು ಅಂಟ್ಕೊಂಡ್ಬಿಡ್ತಾ ಐತೆ ಕೊರೋನಾ ತರ. ಹಂಗಾಗಿ ಈ ಪಾರ್ಕ್ಗಳಲ್ಲಿ ಹೆಜ್ಜೆ ಇಡಕ್ಕಾಗಲ್ಲ 5 ಗಂಟೆಯಿಂದ 8 ಗಂಟೆವರೆಗೂ. ಡಾಕ್ಟರ್ ಹತ್ರ ನೀವೇನಾದ್ರು 40 ವರ್ಷ 35 ವರ್ಷ ಆದ್ಮೇಲೆ ನೀವೇನಾದ್ರು ಹೋಗಿ, ಏನೋ ತಲೆ ಸುತ್ತೈತೆ ನೋಡಿ ಸಾರ್, ಏನೋ ಕೈ ಕಾಲೆಲ್ಲ ನೋವ್ತಾ ಐತೆ, ಹಂಗಲ್ ನೋಯ್ತಾ ಐತೆ ಅಂತ ಹೋದ್ರೆ ಸಾಕು. ನೀವು ಫಸ್ಟು ECG ಮಾಡ್ಸಪ್ಪ, ನೀನು ಬ್ಲಡ್ ಚೆಕ್ ಮಾಡ್ಸಪ್ಪ, ಯೂರಿನ್ ಚೆಕ್ ಮಾಡಿಸ್ಕೊಂಡ್ ಹೋಗ್ಬಿಟ್ಟು ಫಾಸ್ಟ್ ಬಾರ್ದು ನರ್ಸಿಂಗ್ ಹೋಮ್ಗೆ ಹಟ್ತಾ ಇರತ್ತ. ಅಲ್ಲಿ ನರ್ಸಿಂಗ್ ಹೋಮ್ಗೆ 7 ಗಂಟೆಗೆ ಒಂದ್ಸಲಿ ಹೋಗ್ಬೇಕು, 11 ಗಂಟೆಗೆ ಒಂದ್ಸಲಿ ಹೋಗ್ಬೇಕು ಶುಗರ್ ಚೆಕ್ ಮಾಡಿಸೋದಕ್ಕೆ. ಆ ಶುಗರ್ ಚೆಕ್ ಮಾಡಿಸೋದಕ್ಕೆ ಹಾಸ್ಪಿಟ್ಲ್ ಹೋಗಿ ಕುತ್ಕೊಂಡ ತಕ್ಷಣನೇ ಕಮ್ಮಿ ಇರೋ ಶುಗರ್ ಜಾಸ್ತಿ ಆಗ್ಬಿಡೋದು, ಗೊತ್ತೇ ಆಗಲ್ಲ. ಆ ಭಯಕ್ಕೆ, ಆ ಆತಂಕಕ್ಕೆ, ಉದ್ವೇಗಕ್ಕೆ ಜಾಸ್ತಿ ಆಗ್ಬಿಡೋದು. ಬಿ ಪಿ ಇಲ್ದಲೇ ಇದ್ರು ಹೋಗಿ ಡಾಕ್ಟರ್ ಹತ್ರ ಹೋಗಿ ಬಿ ಪಿ ಚೆಕ್ ಮಾಡ್ಸೋಕ್ ಹೋದ್ರೆ ಇದಕ್ಕಿದ್ದಂಗೆ ಬಿ ಪಿ ಜಾಸ್ತಿ ಆಗ್ಬಿಡೋದು. ನಮಗ್ ಗೊತ್ತೇ ಆಗ್ತಾ ಇರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಡಾಕ್ಟರ್ಗಳು ಎಲ್ಲಿ ಬಿ ಪಿ ಬಂದೈತೆ ಅಂತ ಹೇಳ್ಬಿಡ್ತಾರೋ, ಎಲ್ಲಿ ಶುಗರ್ ಬಂದೈತೆ ಅಂತ ಹೇಳ್ಬಿಡ್ತಾರೋ ಅಂತ ಒಂದು ಆತಂಕ, ಆ ಭಯದಿಂದ ಇಲ್ದೇ ಇರೋ ಕಾಯಿಲೆನೂ ಸೃಷ್ಟಿ ಆಗೋದು. ಹಂಗಾಗಿ ಈಗೇನಾಗ್ಬಿಟ್ಟೈತೆ, ದೇಶದಲ್ಲೆಲ್ಲ ಎಲ್ರ ಮನೇಲೂ ಹರಡ್ಕೊಂಡ್ಬಿಟ್ಟು ಒಬ್ಬೊಬ್ರು 35 ವರ್ಷದ ಹೆಂಗಸರು ನೋಡಕ್ಕಾಗಲ್ಲ, 35 ವರ್ಷದ ಗಂಡಸರು ನೋಡಕ್ಕಾಗಲ್ಲ. ಎಲ್ಲ ಕೈಕಲ್ಲೆಲ್ಲ ಸಣ್ಣ ಆಗ್ಬಿಟ್ಟಿರ್ತದೆ, ಊಟ ತಿನ್ನಲ್ಲ, ಮುದ್ದೆ ತಿನ್ನಂಗಿಲ್ಲ, ಅನ್ನ ತಿನ್ನಂಗಿಲ್ಲ, ರೈಸ್ ತಿನ್ನಂಗಿಲ್ಲ, ಬರೇ ಮೊಳಕೆ ಕಟ್ಟಿ ಸಾರು, ಕಾಳು,
ಪಲ್ಯ, ತರಕಾರಿ, ಸೊಪ್ಪು, ಸೆದೆ, ಈ ಈ ಹಸುಗಳು ಮೇಕೆಗಳು ತಿಂತವಲ್ಲ, ಹಂಗೆ ತಿನ್ಕೊಂಡು ಜೀವನ ಮಾಡೋದು ಕರ್ಮ ಬಂದ್ಬಿಡೈತೆ ನಮ್ಗೆ. ಈ ಶುಗರ್ ಕಾಯಿಲೆ ಇರೋರ್ಗೆ, BP ಕಾಯಿಲೆ ಇರೋರ್ಗೆ. ಒಂದ್ ಕಡೆ ಚಿಕನ್ ತಿನ್ಬೇಡಿ ಅಂತಾರೆ, ಸ್ಕಿನ್ ಔಟ್ ತಿನ್ನಿ ಅಂತಾರೆ. ಒಂದ್ ಕಡೆ ಮಟನ್ ತಿನ್ಬೇಡಿ ಅಂತ ಹೇಳ್ತಾರೆ. ಮನುಷ್ಯನಾಗ್ಬಿಟ್ಟು ಇನ್ನೇನಪ್ಪ ತಿನ್ನೋದು? ಮುದ್ದೆ ತಿನ್ಬೇಡಿ ಅಂತಾರೆ, ಚಪಾತಿ ತಿನ್ಬೇಡಿ ಅಂತಾರೆ, 2 ಚಪಾತಿ ತಿನ್ನಿ ಅಂತಾರೆ. ಹೆಂಗ್ ಮಾಡೋದು? ಜೀವನ ತಳ್ಕೊಂಡು ಹೋಗ್ತಾ ಇದ್ದೀವಿ. ಏನ್ ಮಾಡಕ್ಕಾಗಲ್ಲ. ಭಗವಂತ ನಮ್ಮನ್ನ ಕರ್ಕೊಳ್ಳೋವರ್ಗು ಈ ಕಾಯಿಲೆ ಗಡಿಟಾಗಿ ಅನುಭವಿಸ್ತಾನೆ ಇರ್ತೀವಿ. ಎಲ್ಲರಿಗೂ ಗೊತ್ತಿರೋ ವಿಷಯನೇ, ನಾನೇನ್ ಸಪರೇಟ್ ಆಗಿ ಹೇಳೋದು. ಎಲ್ಲರೂ ಡಾಕ್ಟರ್ ಹತ್ರ ಹೋಗಿದ ತಕ್ಷಣನೇ ಅವರೇ ಎಲ್ಲ ಲಿಸ್ಟ್ ಮಾಡಿ ಕೊಟ್ಬಿಡ್ತಾರೆ. ನಿಮ್ಗೆ ಇಷ್ಟೇ ಊಟ ಮಾಡ್ಬೇಕು, ಇಷ್ಟು ಕ್ಯಾಲರಿನೇ ತಿನ್ಬೇಕು, ಇಷ್ಟು ಕಿಲೋಮೀಟ್ರೇ ಓಡಾಡ್ಬೇಕು, ನೀವು ಇಷ್ಟೇ ನೀರು ಕುಡಿಬೇಕು, ಇಷ್ಟೇ ಅನ್ನ ತಿನ್ಬೇಕು, ತೂಕ ಹಾಕಿ ಮಡಗ್ಬಿಡ್ತಾರೆ ಅಷ್ಟೆ. ಏನು ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ ಪ್ರಕಾರ ನಾವು ತಿನ್ಲೇಬೇಕು, ವಾಕ್ ಮಾಡಲೇಬೇಕು, ಕಂಟ್ರೋಲಲ್ಲಿ ಇಟ್ಕೊಳ್ಳೇಬೇಕು. ಏನು ಮಾಡೋಕ್ಕಾಗಲ್ಲ. ಸಣ್ಣ ಪುಟ್ಟದಕ್ಕೆಲ್ಲ ನಾವು ಉದ್ವೇಗಕ್ಕೆ ಒಳಗಾಗ್ಬಿಡ್ತೀವಿ. ಸಣ್ಣ ಪುಟ್ಟದಕ್ಕೆಲ್ಲ ಟೆನ್ಷನ್ ತೊಗೊಂಡ್ಬಿಡ್ತೀವಿ. ಏನೇನು ಇರಲ್ಲ. ಸುಮ್ನೆನಾರು ಕೋಪ, ತಾಪ, ಆವೇಶ, ಯಾರಿಗ್ ಬೈಯೋದು, ಯಾರಿಗನ್ನೋದು, ಸಣ್ಣ ವಿಷಯಕ್ಕೂ ಈ ಕೋಪಗಳು, ತಾಪಗಳಿಂದ ನಮ್ಗೆ ಶುಗರು, BP ಎಲ್ಲ ಜಾಸ್ತಿ ಆಗೋಂತ ಇದು ಬಂದ್ಬಿಟ್ಟೈತೆ. ವೀಕ್ಷಕರೇ, ಈ ಬೇಸಿಗೆ ಕಾಲದಲ್ಲಂತೂ ಶುಗರ್ ಅಂತೂ ಹೈ ಹೊಲ್ಟೋಗ್ಬಿಡ್ತದ ಬಿಡಿ. ನೀವೆಷ್ಟೇ ಕಂಟ್ರೋಲಲ್ಲಿ ಇರಲಿ, ಎಷ್ಟೇ ವಾಕ್ ಮಾಡಲಿ, ನೀವೇನು ಮಾಡ್ಲಿದ್ರು ಹೈ ಹೊಲ್ಟೋಗ್ಬಿಟ್ಟಿರ್ತದೆ. ಏನು ಮಾಡೋಕ್ಕಾಗಲ್ಲ. ಈಗ ಬಿಟ್ಬಿಡೋಣ. ಬಂದೈತಿ ಇವಾಗ, ಬಂದಿರೋದನ್ನ ಏನೋ ಟ್ಯಾಬ್ಲೆಟ್ ಕೊಟ್ಟು ಇದು ಮಾಡ್ಕೊಂಡು ಕಡಿಮೆ ಮಾಡ್ಕೊಳ್ಳೋದು, ಹತೋಟಿಲಿ ಇಟ್ಕೊಳ್ಳೋದು, ಏನೋ ಮಾಡೋಣ, ಬಿಡೋಣ. ಅದ್ರ ಕತೆ ಹಂಗಿರ್ಲಿ. ಇನ್ಮೇಲೆ ಏನಾದರೂ ನೀವು ಶುಗರ್ ಏನಾದ್ರೂ ಕಂಟ್ರೋಲ್ ಬರಲಿಲ್ಲ, ಏನಪ್ಪ ಇಂಜೆಕ್ಷನ್ ತೊಗೊತಾ ಇದ್ದೀವಿ, ಬೆಳಗ್ಗೆ 20 ಸಾಯಂಕಾಲ 20 ಇಂಜೆಕ್ಷನ್ ತೊಗೊತಾ ಇದ್ದೀವಿ, ನಾವು ಇಂಜೆಕ್ಷನ್ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ಅಂದರೆ ಒಂದೇ ಒಂದು ಸಣ್ಣದೊಂದು ವಿಷಯ ಹೇಳ್ತೀನಿ. ನೋಡಿ, ಟ್ರೈ ಮಾಡಿ ನೋಡಿ. ಎಲ್ಲ ಟ್ರೈ ಮಾಡಿ ನೋಡಿರೋರೆಲ್ಲ ಕಡಿಮೆ ಆಗೈತಿ ಅಂತ ಹೇಳ್ತಾರೆ. ಈ ನೀವು ಹಳ್ಳಿ ಕಡೆ ಬೆಂಗಳೂರಲ್ಲಿ ಬೇಸಿಗೆ ಕಾಲದಲ್ಲೆಲ್ಲ ಬಾಯಾರಿಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ತಂಪು ಮಾಡ್ಕೊಳ್ಳೋದಕ್ಕೆ ಒಂದು ಹಣ್ಣನ್ನ ತಿಂತೀವಿ. ಅದು ಯಾವುದು ಅಂತ ಹೇಳ್ಬಿಡ್ಲಾ? ಅದೇ ಕರ್ಬೂಜದ ಹಣ್ಣು. ನೀವೇನ್ ಮಾಡ್ತೀರಾ, ಕರ್ಬೂಜದ ಹಣ್ಣು ಒಳಗಡೆ ಇರುವಂತ ಬೀಜಗಳನ್ನ ಚೆನ್ನಾಗಿ ಒಣಗಿಸಿ ಕುಟ್ಬಿಟ್ಟು ಪುಡಿ ಮಾಡ್ಕೊಂಡು ಕುಡಿದ್ರೆ ಶುಗರು ಕಂಟ್ರೋಲ್ ಬರುತ್ತಂತೆ, ಬಂದೈದಂತೆ ಕೆಲವು ಜನಗಳು ಎಲ್ಲ ಹೇಳ್ತಾರೆ. ಕರ್ಬೂಜದ ಹಣ್ಣು ಅಷ್ಟು ಸುಲಭವಾದದ್ದಲ್ಲ, ಅದು ಬಹಳ ಒಳ್ಳೇದು. ಈ ಕರ್ಬೂಜದ ಹಣ್ಣು ಕಲ್ಲಂಗಡಿ ಹಣ್ಣಲ್ಲ, ಕರ್ಬೂಜದ ಹಣ್ಣು ಬಿಳಿ ಬರ್ತದ ನೋಡಿ, ಅದನ್ನು ಒಳಗಡೆ ಇರೋ ಬೀಜ ಎಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಕುಟ್ಬಿಟ್ಟು ಚೂರು ನೀರ್ಗೆ ಹಾಕೊಂಡು ಬೆಳಗ್ಗೆ ಒಂದ್ಸಲಿ ಸಾಯಂಕಾಲ ಒಂದ್ಸಲಿ 200 ml ಕುಡಿದ್ರೆ ಶುಗರ್ ಕಂಟ್ರೋಲ್ ಬರುತ್ತಂತೆ. ನೋಡಿ, ಟ್ರೈ ಮಾಡಿ, ಕಳ್ಕೊಳ್ಳೋದೇನು ಇಲ್ಲ. ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫಾಲೋವರ್ಸ್ ಆಗಿ. ಶೇರ್ ಮಾಡೋದ್ರಿಂದ ಏನೂ ಕಳ್ಕೊಳ್ಳಲ್ಲ. ಗೊತ್ತಿಲ್ದಿರೋರಿಗೆ ಒಂದು ಗೊತ್ತಾದಂಗೆ ಆಯ್ತಿದೆ. ಕೈ ಮುಗಿತೀನಿ, ಎಲ್ರಿಗೂ ಶೇರ್ ಮಾಡಿ. ನಾನೇನು ಕೆಟ್ಟ ವಿಡಿಯೋ ಮಾಡ್ತಾ ಇಲ್ಲ, ಒಂದು ಜನಗಳಿಗೆ ಉಪಯೋಗ ಆಗುವಂಥ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನ ಅರ್ಥ ಮಾಡಿಕೊಂಡು ನೀವು ಫಾಲೋವರ್ಸ್ ಆಗ್ತೀರಾ ಅನ್ಕೋತೀನಿ, ಶೇರ್ ಮಾಡ್ತೀರಾ ಅನ್ಕೋತೀನಿ. ಮತ್ತೊಮ್ಮೆ ಹೃದಯದಿಂದ ನಮಸ್ಕಾರಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ.